ಶತಾಯಗತಾಯ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಪ್ರಯತ್ನ ನಡೀತು. ಅದಾದ್ಮೇಲೆ ಅವರು ಕೂಡ ಮುಖ್ಯಮಂತ್ರಿ ಆದ್ರು. ಪಾಪ ಯಾಕೋ ಗೊತ್ತಿಲ್ಲ, ಯಡಿಯೂರಪ್ಪನವರ ನಸೀಬೇ ಸರಿ ಇಲ್ಲ ಅನಿಸ್ತಾ ಇದೆ. ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ, ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಸ್ವಪಕ್ಷದವರೇ ಯಡಿಯೂರಪ್ಪನವರ ಪಾಲಿಗೆ ಮಗ್ಗಲ ಮುಳ್ಳಾಗ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಸೈನಿಕನ ಋಣ ತೀರಿಸೋದಕ್ಕೆ ಹೋದ ಮುಖ್ಯಮಂತ್ರಿಗಳ ಮೇಲೆ ಸ್ವಪಕ್ಷದವರು ಪ್ರತಿಪಕ್ಷಗಳ ತರಹ ಬಹಿರಂಗವಾಗಿ ಗುಟ್ರು ಹಾಕ್ತಿದ್ದಾರೆ. ಇದು ಯಡಿಯೂರಪ್ಪನವರ ಪಿತ್ತ ನೆತ್ತಿಗೇರೋ ಹಾಗೆ ಮಾಡಿದೆ. ಅವೆಲ್ಲ ಒಟ್ಟಾಗಿ ಗೆದ್ದಂತರು ಕೊಡಬೇಕು ಅಂತಿದ್ವಿ. ನಾವು ಎಷ್ಟು ಜನ ಹೈದರಾಬಾದ್ ಕರ್ನಾಟಕದಾಗ ಇದೀವಿ, ಎಲ್ಲರೂ ಆಕಾಂಕ್ಷಿಗಳಿದ್ದೀವಿ. ಯಡಿಯೂರಪ್ಪ 4ನೇ ಬಾರಿಗೆ ಸಿಎಂ ಆದಾಗ ಸಂಪುಟ ರಚನೆ ಮಾಡಿದ್ರು. ಆಗ ಅಥಣಿಯಲ್ಲಿ ಸೋತು ಸೈಲೆಂಟ್ ಆಗಿದ್ದ ಲಕ್ಷ್ಮಣ ಸವದಿಯನ್ನ ವರಿಷ್ಠರ ಸೂಚನೆಯಂತೆ ಮಂತ್ರಿ ಮಾಡಿದ್ರು. ಡಿಸಿಎಂ ಹುದ್ದೆನೂ ಕೊಟ್ರು. ಆಗಲೇ ಹೊತ್ತಿಕೊಂಡ ಬೆಂಕಿ ಸತತ 192 ದಿನಗಳಿಂದ ಉರಿತಾನೆ ಇತ್ತು. ಈಗ 192 ದಿನದಿಂದ ಉರಿಯುತ್ತಿದ್ದ ಅಸಮಾಧಾನದ ಕಿಚ್ಚು ಜೋರಾಗಿದೆ. ಇದಕ್ಕೆ ಕಾರಣ ಇನ್ನೋರ್ವ ಸೋತ ನಾಯಕನಿಗೆ ಪಟ್ಟ ಕಟ್ಟೋಕೆ ಹೊರಟಿದ್ದು. ಆ ನಾಯಕ ಇನ್ಯಾರೂ ಅಲ್ಲ, ಚನ್ನಪಟ್ಟಣದ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಎದುರು ಮಂಡಿಯೂರಿದ ನಾಯಕ. ಯೋಗೇಶ್ವರ್ ಸೋತು ಸೈಲೆಂಟ್ ಆಗಿದ್ದಾಗಲೇ ಕುಮಾರಸ್ವಾಮಿ ಸಿಎಂ ಪಟ್ಟಕ್ಕೆ ಏರಿದ್ರು. ಡಿಕೆ ಬ್ರದರ್ಸ್ ದರ್ಬಾರ್ ಚನ್ನಪಟ್ಟಣಕ್ಕೂ ಕಾಲಿಡ್ತು. ಅದೇ ಸಮಯದಲ್ಲಿ ಮೈತ್ರಿ ಸರ್ಕಾರ ಬೀಳಿಸೋಕೆ ಹೊರಟಿದ್ದ ಯಡಿಯೂರಪ್ಪರಿಗೆ ಸೈನಿಕ ಹತ್ತಿರವಾಗ್ತಾ ಹೋದ್ರು. ಮೈತ್ರಿ ಸರ್ಕಾರದ 17 ಶಾಸಕರು ರಾಜೀನಾಮೆ ಕೊಡೋವರೆಗೂ ಹಗಲು ರಾತ್ರಿ ಒಟ್ಟಾಗಿದ್ರು. ಮೈತ್ರಿ ಸರ್ಕಾರನೂ ಬಿತ್ತು, ಯಡಿಯೂರಪ್ಪನು ಸಿಎಂ ಆದ್ರು. ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಮತ್ತೆ ಶೈನ್ ಆದ್ರು, ಸಿಎಂಗೆ ಪರಮಾಪ್ತರಾದ್ರು. ಈಗ ಯಡಿಯೂರಪ್ಪ ಯೋಗೇಶ್ವರ್ ಋಣ ತೀರಿಸಲು ಮಂತ್ರಿ ಸ್ಥಾನ ನೀಡಲು ಮುಂದಾಗಿದ್ದಾರೆ. ಇದು ಮೂಲ ಬಿಜೆಪಿಗರ ಹೊಟ್ಟೆ ಉರಿಸ್ತಿದೆ, ಪಿತ್ತ ನೆತ್ತಿಗೇರಿಸ್ತಿದೆ, ಭಿನ್ನಮತ ಬಂಡಾಯದ ಸಭೆಗೆ ನಾಂದಿ ಹಾಡಿದೆ. ಸಿಎಂ ಆಪ್ತ ಕಾರ್ಯದರ್ಶಿ ರೇಣುಕಾಚಾರ್ಯ, ರಾಜುಗೌಡ ನಾಯಕತ್ವದಲ್ಲಿ 10ಕ್ಕೂ ಹೆಚ್ಚು ಆಕಾಂಕ್ಷಿಗಳು ರಹಸ್ಯ ಸಭೆ ಮಾಡಿದ್ದಾರೆ. ಎಲ್ಲರಿಗೂ ಸೈನಿಕನೇ ಟಾರ್ಗೆಟ್ ಆಗಿದ್ದು, ಸೋತವರಿಗೆ ಕೊಡೋದಾದ್ರೆ ವಿಶ್ವನಾಥ್ ಎಂಟಿಬಿಗೆ ಕೊಡಲಿ ಅಂತ ವರಸೆ ತೆಗೆದಿದ್ದಾರೆ. ಹಿಂದೆ ಸೋತಂತವರಿಗೆ ಕೊಟ್ಟು ಉಪಮುಖ್ಯಮಂತ್ರಿ ಮಾಡಿದ್ದಾಯ್ತು. ಈಗ ಮತ್ತೊಬ್ಬ ಸೋತಂತವ್ರಿಗೆ ಕೊಡ್ತಾರೆ. ಸೋತವರು ಈ ಸರ್ಕಾರ ತಂದಿದೀವಿ ಅಂದ್ರೆ ಇದೆಷ್ಟು ಸರಿ? ಈಗ ನಾವು ಒಪ್ಕೊಂತೀವ? ವಿಶ್ವನಾಥ್ ಅವರಿಗೆ, MTB ನಾಗರಾಜ್ ಅವರಿಗೆ, ಆರ್ ಶಂಕರ್ ಅವರಿಗೆ ನಾವು ಯಾವತ್ತೂ ಕೊಡಬೇಡ ಅಂತ ಹೇಳಂಗಿಲ್ಲ. ಅವರಿಂದ ನಮ್ಮ ಸರ್ಕಾರ ಬಂದಿದೆ, ಅವ್ರ ಇರ್ಲಿಕ್ಕೆ ನಾವ್ ಯಾರು ಇರ್ತಿದ್ದಿಲ್ಲ. ಅವ್ರಿಗೆ ಕೊಡ್ರಿ ಅಂತ ನಮ್ಮ ಮನವಿ ಅದ, ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಅಷ್ಟಕ್ಕೂ ಮೂಲ ಶಾಸಕರನ್ನ ಬಿಟ್ಟು ಯೋಗೇಶ್ವರ್ಗೆ ಸಿಎಂ ಮಣೆ ಹಾಕಿದ್ಯಾಕೆ? ಬರೀ ಋಣ ತೀರಿಸೋದಷ್ಟೇ ಅಲ್ಲ, ಇದ್ರ ಹಿಂದೆ ಹಲವು ಲೆಕ್ಕಾಚಾರ ಇದೆ. ಅತೃಪ್ತರನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಒಂದು ಕಾರಣ ಅಷ್ಟೇ. ಆದ್ರೆ ಮುಂದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು. ಮಂಡ್ಯ, ರಾಮನಗರ, ಹಾಸನ ಜಿಲ್ಲೆಗಳಲ್ಲಿ ಕಮಲ ಪಕ್ಷವನ್ನ ಅರಳಿಸಬೇಕು. ಡಿಕೆ ಶಿವಕುಮಾರ್, HD ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕಬೇಕಂದ್ರೆ ಯೋಗೇಶ್ವರ್ ಅವರನ್ನೇ ಅಸ್ತ್ರ ಮಾಡಿಕೊಳ್ಬೇಕು. ಆಗ ಒಕ್ಕಲಿಗ ಮತಗಳನ್ನ ಸೆಳೆಯಲು ಸಹಾಯ ಆಗುತ್ತೆ ಅನ್ನೋ ಲೆಕ್ಕ ಹಾಕಿ ಯೋಗೇಶ್ವರ್ಗೆ ಪ್ರಮುಖ ಖಾತೆ ನೀಡಲು ಸಿಎಂ ನಿರ್ಧರಿಸಿದ್ದಾರೆ. ಆದ್ರೆ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಡಲು ವಿರೋಧ ಹೆಚ್ಚಾಗ್ತಿದ್ದು ಇದಕ್ಕೆ ಕಾರಣನೂ ಇದೆ. ಯೋಗೇಶ್ವರ್ ಚುನಾವಣೆಯಲ್ಲಿ ಸೋತಿದ್ದಾರೆ. ಸರ್ಕಾರ ಬಂದಿದ್ದು 17 ಶಾಸಕರ ತ್ಯಾಗದಿಂದ. 17 ಮಂದಿಯಲ್ಲಿ ಯಾರಿಗಾದ್ರೂ ಸಚಿವ ಸ್ಥಾನ ನೀಡಲಿ, ಬೇಜಾರಿಲ್ಲ. ಆದ್ರೆ ಪಕ್ಷಕ್ಕೆ ವಲಸೆ ಬಂದು ಸೋತವರಿಗೆ ಸಚಿವ ಸ್ಥಾನ ನೀಡುವ ಅಗತ್ಯತೆ ಏನಿದೆ? ಹಾಗೆ ನೋಡಿದ್ರೆ MTB ನಾಗರಾಜ್, ವಿಶ್ವನಾಥ್ಗೆ ಮೊದಲು ಮಂತ್ರಿ ಸ್ಥಾನ ನೀಡಬೇಕು. ಅವರನ್ನ ಬಿಟ್ಟು ಇವರಿಗೆ ಕೊಟ್ರೆ ಗೆದ್ದ ಮೂಲ ಬಿಜೆಪಿ ಶಾಸಕರಿಗೆ ಬೆಲೆ ಏನಿದೆ? ಬೆಂಗಳೂರು, ಬೆಳಗಾವಿಗೆ ಹೆಚ್ಚು ಮಂತ್ರಿ ಸ್ಥಾನ ಹೋಗ್ತಿದೆ. 10 ಜಿಲ್ಲೆಗಳಲ್ಲಿ ಬಿಜೆಪಿ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಗೆದ್ದಿದ್ದಾರೆ. ಹೀಗಾಗಿ ಜಿಲ್ಲಾವಾರು ಪ್ರಾತಿನಿಧ್ಯ, ಸಮಾನತೆ ನೀಡಲಿ ಅನ್ನೋದು ಭಿನ್ನರ ಮಾತು. ಯೋಗೇಶ್ವರ್ ವಿರುದ್ಧ ಬರೀ ರೇಣುಕಾಚಾರ್ಯ, ರಾಜುಗೌಡ ಹಾಗೂ ಮೂಲ ಬಿಜೆಪಿ ಶಾಸಕರಷ್ಟೇ ಅಲ್ಲ, ಮಂತ್ರಿ ಲಿಸ್ಟ್ ನಲ್ಲಿರೋ ಉಮೇಶ್ ಕತ್ತಿನೂ ವಿರೋಧ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ರೇಣುಕಾಚಾರ್ಯಗೆ ಯೋಗೇಶ್ವರ್ ಕಡೆಯವರು ಫೋನ್ ಮಾಡಿ ಅಣ್ಣನ ಬಗ್ಗೆ ಮಾತಾಡಬೇಡಿ ಅಂದ್ರಂತೆ. ನಿನ್ನೆ ಒಬ್ರು ಅವ್ರ ಕಡೆ ನನಗೆ ಕರೆ ಮಾಡಿದ್ರು, ನಂಬರ್ ಇದೆ ಅಂತಕ್ಕೆ, ರಾತ್ರಿ 8:30ಕ್ಕೆ. ಏನಣ್ಣ, ನಮ್ಮ ಅಣ್ಣನ ವಿರುದ್ಧ ನೀವೆಲ್ಲ ಮಾತಾಡ್ತೀರಂತೆ, ಸಭೆ ಸೇರ್ತೀರಿ. ಯಾವ ಅಣ್ಣಪ್ಪ? ನಿಮ್ಮ ಅಣ್ಣ ಯಾರು ಅಂದೆ. ಸರ್ಕಾರ ನಮ್ಮ ಅಣ್ಣಿಂದ ಬಂದಿದೆ ಸರ್, ನೀವು ಪೊಲಿಟಿಕಲ್ ಸೆಕ್ರೆಟರಿ, ಮುಖ್ಯಮಂತ್ರಿ ಆಗಿದೆ, ನಮ್ಮ ಅಣ್ಣಿಂದಲೇ ಆಗಿದೆ ಅಂದ. ಇನ್ನು ನಿನ್ನೆವರೆಗೂ ವಿರೋಧಿ ಗುಂಪಲ್ಲಿದ್ದ ರುದ್ರೇಶ್ ಇವತ್ತು ಯೋಗೇಶ್ವರ್ಗೆ ಜೈ ಅಂದ್ರು. ಸಿಎಂ ಮನೆಗೆ ಕರೆಸಿ ಸಮಾಧಾನ ಮಾಡಿದ್ಮೇಲೆ ಸೈಲೆಂಟ್ ಆದ್ರು. ನಾವೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಅವ್ರನ್ನ ಸಚಿವರಾಗಿ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರುಗಳು ಎಲ್ಲ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ವಿರೋಧ ಮಾಡೋ ಪ್ರಶ್ನೆನೇ ಇಲ್ಲ. ಒಂದ್ ಕಡೆ ವಿರೋಧ ಕೇಳಿ ಬಂದ್ರೆ ಮತ್ತೊಂದು ಕಡೆ ಬಿಜೆಪಿಯೊಳಗೆ ಯೋಗೇಶ್ವರ್ ಪರ ಬ್ಯಾಟಿಂಗ್ ಶುರುವಾಗಿದೆ. ಯೋಗೇಶ್ವರ್ ಅವರಿಗೆ ಈ ರೀತಿ ವಿರೋಧಿಸೋದು, ದ್ವೇಷಿಸುವಂಥದ್ದು ಬೇಡ. ಯೋಗೇಶ್ವರ್ ಅವರು ನಮ್ಮ ಪಕ್ಷಕ್ಕೋಸ್ಕರ ಸಾಕಷ್ಟು ಕೆಲಸ ಮಾಡಿದಂಥ ವ್ಯಕ್ತಿ. ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ, ತೆರೆಯಿಂದ ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ಮಂತ್ರಿಗಳು ಮಾಡೋದ್ರಿಂದ ನಾವು ಸೋತಿರಲಿ ಅಥವಾ ಗೆದ್ದಿರಲಿ, ಅಂಥವ್ರಿಗೆ ಮಂತ್ರಿ ಮಾಡೋದ್ರಿಂದ ತಪ್ಪಿಲ್ಲ ಅನ್ನೋ ಭಾವನೆ ನಂದು.
ಗುರುವಾರ ಸಂಪುಟ ವಿಸ್ತರಣೆ ಆಗಲಿದೆ. ಅಷ್ಟರೊಳಗೆ ಯೋಗೇಶ್ವರ್ ವಿರುದ್ಧ ಎದ್ದಿರೋ ಬೆಂಕಿ ಜ್ವಾಲೆಯನ್ನ ಆರಿಸೋಕೆ ಸಿಎಂ ಸರ್ಕಸ್ ಮಾಡುತ್ತಿದ್ದಾರೆ. ನೋಡೋಣ, ಬೆಂಕಿ ಆರಿ ಹೋಗುತ್ತಾ ಇಲ್ಲ ಬೂದಿ ಆಗುತ್ತಾ? ಬೂದಿ ಆದ್ರೂ ಗಾಳಿಗೆ ತೂರಿ ಕಾಟ ಕೊಡುತ್ತಾ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಖಂಡ ಕರ್ನಾಟಕ ಅಂತ ಒಂದು ಮಾತಿದೆ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಹಳೆ ಮೈಸೂರು ಭಾಗ, ಇದೆಲ್ಲ ಮಂತ್ರಿಯನ್ನ ಮಾಡಿ ಅಂತಿರುವಂಥ ಶಾಸಕರು ಸಿಎಂ ಬತ್ತಳಿಕೆಗೆ ಹಾಕ್ತಿರುವಂತಹ ಬಾಣಗಳು. ಕೆಲವರದ್ದು ಮನವಿ ಇದೆ, ಇನ್ನು ಕೆಲವರದ್ದು ಸಿಟ್ಟು ತೋರಿಸಿದ್ದಾರೆ, ಮತ್ತು ಕೆಲವರು ಬಂಡಾಯದ ಬಾವುಟನ ಬೀಸ್ತಿದ್ದಾರೆ. ಇಷ್ಟೆಲ್ಲ ನೋಡಿದ ಮೇಲೆ ಕೇಳಿದ ಮೇಲೆ ಸಿಎಂಗೆ ಸಿಟ್ಟು ಬರದೇ ಇರುತ್ತಾ? ಬಂದೇ ಬಿಡ್ತು. ಬಂದ ಮೇಲೆ ಏನಾಯ್ತು ಸ್ಟೋರಿ. ಧವಳಗಿರಿ ಧಗಧಗ ಸೇನ್ 1. ಇಷ್ಟು ದಿನ ತೆರೆಮರೆಯಲ್ಲಿ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಿದ್ದ ಕರಾವಳಿ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ರಾಜ್ಯಾಧ್ಯಕ್ಷರಾಗಿದ್ದೀರಾ, ಸಂಸದರಾಗಿದ್ದೀರಾ, ಆದ್ರೂ ಕರಾವಳಿ ಶಾಸಕರಲ್ಲಿ ಒಬ್ಬರನ್ನು ಮಂತ್ರಿ ಮಾಡೋಕೆ ಆಗುತ್ತಾ ಆಗಲ್ವಾ ಹೇಳಿ ಅಂತ ನಳಿನ್ ಕುಮಾರ್ ಕಟೀಲ್ಗೆ ಚಾಲೆಂಜ್ ಹಾಕಿದ್ದಾರೆ. ಇನ್ನೊಂದ್ ಕಡೆ ಸುಳ್ಯ ಶಾಸಕ ಅಂಗಾರ ಯಡಿಯೂರಪ್ಪ ಮನೆಗೆ ಬಂದು ಕರಾವಳಿ ಕರ್ನಾಟಕಕ್ಕೆ ಮಂತ್ರಿ ಸ್ಥಾನ ಕೊಡಿ ಅಂತ ಬಹಿರಂಗವಾಗಿ ಕೇಳಿದ್ದು ರಾಜ್ಯಾಧ್ಯಕ್ಷರ ಮೇಲೂ ಸಿಟ್ಟಾದ್ರು. ಆದ್ರೆ ನಳಿನ್ ಬರೀ ಅಭಿಪ್ರಾಯ ಕೇಳಿದಷ್ಟೇ ಅಂತ ತೇಪೆ ಹಚ್ಚಿದ್ರು. ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ, ನನ್ನ ಕ್ಷೇತ್ರದ ಜನಗಳು ಗೆಲ್ಲಿಸಿದ್ದಾರೆ. ಅದು ನಮ್ಮ ಕ್ಷೇತ್ರದ ಜನಗಳ ಬೇಡಿಕೆಯನ್ನು ಕೂಡ ಸಿಗಬೇಕು ಅಂದಲ್ಲಿ. ಆದರೆ ಬಯಕೆಯನ್ನು ಈಡೇರಿಸುವಂಥದ್ದು ಪಾರ್ಟಿ ಮಾಡಬೇಕು. ಕರಾವಳಿಯವರು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅಲ್ಲ ನಿಮ್ಗೇನೋ ಒಂದು ಚಾಲೆಂಜ್ ಹಾಕಿದಾರಂತೆ, ಒಂದು ಸಚಿವ ಸ್ಥಾನ ತಗೊಂಡು ಚಾಲೆಂಜ್ ಅನ್ನು ಹಾಕಲಿಲ್ಲ, ಯಾರೂ ಹಾಕಲಿಲ್ಲ. ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಧವಳಗಿರಿ ಧಗಧಗ ಸೇನ್ 2. ಸವದತ್ತಿ ಕ್ಷೇತ್ರದ ಶಾಸಕ ಆನಂದ್ ಮಾಮನಿ ಟ್ವೀಟ್ ಮೇಲೆ ಟ್ವೀಟ್ ಹಾಕಿದ್ರು. ಪಕ್ಷಕ್ಕಾಗಿ ದುಡಿದವರು ಲೆಕ್ಕಕ್ಕಿಲ್ವಾ? ಪಕ್ಷದ ಮೇಲಿಟ್ಟಿರುವ ಜನತೆಯ ಪ್ರೀತಿಗೆ ಬೆಲೆ ಇಲ್ವಾ? ಈಗ ಸ್ಪಷ್ಟವಾಗಿ ಹೇಳೋದಿಷ್ಟೇ, ಕಾಲಾಯ ತಸ್ಮೈ ನಮಃ ಅಂತ ಟ್ವೀಟ್ ಹಾಕಿದ್ದಾರೆ. ಪಕ್ಷ ನಿಷ್ಠೆಗೆ ಈಗ ಅಗ್ನಿ ಪರೀಕ್ಷೆ ಕಾಲ ಅಂತ ಹಾಕಿದ್ದ ಟ್ವೀಟ್ಗೆ ಸಿಟಿ ರವಿ ತಿರುಗೇಟು ಕೊಟ್ರು. ನನ್ನ ಕ್ಷೇತ್ರದ ಜನರ ಕೋರಿಕೆ ಮೇರೆಗೆ ಕೊನೆ ಪಕ್ಷ ನಿನ್ನ ತಂದೆಯವರು ಸೇವೆ ಸಲ್ಲಿಸಿದಂತ ವಿಧಾನಸಭೆ ಉಪಾಧ್ಯಕ್ಷ ಸ್ಥಾನವನ್ನಾದ್ರೂ ಕೇಳಬೇಕು ಅನ್ನುವಂಥದ್ದು ಅವರು ಒಂದು ಅರ್ಧ ಭಾಗ ಹೇಳಿದಾಗ ನನ್ನ ಅರ್ಧ ಭಾಗವೂ ಕೂಡ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ಏನು ಸಿಗದೆ ಇರೋ ಕಾಲದಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ತತ್ವನಿಷ್ಠೆಯ ಪರೀಕ್ಷೆ ಆಗುತ್ತೆ. ಬಹಳ ಜನ ಎಲ್ಲವೂ ಅವರಿಗೆ ಸಿಗ್ತಾನೆ ಇದ್ದಾಗ ಅವ್ರು ಬಹಳ ತತ್ವನಿಷ್ಠ ರಾಜಕಾರಣದ ಬಗ್ಗೆನೇ ಹೇಳಿದ್ದಾರೆ, ಮಾತಾಡಿದ್ದಾರೆ ಮತ್ತು ಉಳಿದವರಿಗೂ ಉಪದೇಶ ಮಾಡಿದ್ದಾರೆ. ಧವಳಗಿರಿ ಧಗಧಗ ಸೀನ್ 3. ಇವರೆಲ್ಲ ಒಂದ್ ಕಡೆ ಆದ್ರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಕೊಟ್ರೆ ಸಚಿವನಾಗಿ ಇಲ್ಲಾಂದ್ರೆ ಶಾಸಕನಾಗಿ ಇರ್ತೀನಿ ಅಂತ ನಿರಾಣಿ ಮತ್ತೆ ಟವಲ್ ಹಾಕಿದ್ರು. ಇನ್ನೊಂದ್ ಕಡೆ ನಡಹಳ್ಳಿ ನಮಗೂ ಕೊಡಿ ಅಂತ ಪಟ್ಟು ಹಿಡಿದ್ರೆ ಓಲೇಕಾರ್ ಹಿರಿಯರು ತ್ಯಾಗ ಮಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ, ಮಂತ್ರಿ ಮಾಡಿದರೆ ಮಂತ್ರಿಯಾಗಿ ಕೆಲಸ ಮಾಡ್ತೇನೆ, ಇಲ್ಲ ಅಂದ್ರೆ ಶಾಸಕನಾಗಿ ಕೆಲಸ ಮುಂದುವರಿಸ್ತೇನೆ. ಸಮಯ ಇದೆ ಅಂದ್ರೆ ನೀವು ಕೂಡ ಯಾಕೆ ಆಗ್ಬಾರ್ದು? ನಾನು 3 ಸಾರಿ ಶಾಸಕನಾಗಿದ್ದೇನೆ. ಆ ಹಿರಿಯರು ಇವತ್ತಿನ ದಿವಸ ಅವರೇ ತಿಳಿದುಕೊಂಡು ಇದನ್ನ ಮಾಡಿಕೊಂಡು ನಾನು ನಮಗೆ ಅನುಭವಿಸಿದ್ದೇವೆ, ಬೇರೆಯವ್ರಿಗೆ ಅವಕಾಶ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ ಬಹಳ ಸಂತೋಷ. ಧವಳಗಿರಿ ಧಗಧಗ ಸೀನ್ 4. ಇನ್ನು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಸಿಟ್ಟಾಗಿದ್ದ ಆರ್ ಶಂಕರ್ ಇವತ್ತು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಸೀದಾ ಸಿಎಂ ಮನೆಗೆ ಬಂದು ಮಂತ್ರಿ ಮಾಡಿ ಸಾರ್ ಅಂತ ಬೇಡಿಕೆ ಇಟ್ರು. ಪೇಚಿಗೆ ಸಿಲುಕಿದ ಸಿಎಂ ಸಮಾಧಾನ ಮಾಡಿ ಸಮಯ ಕೇಳಿ ಕೊಟ್ಟ ಮಾತು ತಪ್ಪಲಾರೆ ಅಂತ ಭರವಸೆ ಕೊಟ್ಟು ಕಳಿಸಿದ್ರು. ತಿರುಪತಿಯಲ್ಲಿ ಭಾವಿ ಮಂತ್ರಿಗಳು ಸೀನ್ 5. ಇನ್ನು ಧವಳಗಿರಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೆಯುತ್ತಿದ್ರೆ ಭಾವಿ ಮಂತ್ರಿಗಳು ಯಾವುದೇ ಚಿಂತೆ ಇಲ್ಲದೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ, ಸಿಪಿ ಯೋಗೇಶ್ವರ್ ಸೇರಿ ಹಲವು ಭಾವಿ ಮಂತ್ರಿಗಳು ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಇನ್ನೊಂದು ಕಡೆ ನೂತನ ಶಾಸಕರಿಗೆ ದೆಹಲಿಯಿಂದ ಸಂದೇಶ ತಲುಪಿದೆ. ಇನ್ನು ಮುಂದೆ RSS ಜೊತೆ, ಸಂಘ ಪರಿವಾರದ ಜೊತೆ, ಕಾರ್ಯಕರ್ತರ ಜೊತೆ ಗುರುತಿಸಿಕೊಳ್ಬೇಕು. ಶಾಸಕರು ಮಂತ್ರಿಗಳಾದ್ಮೇಲೆ ಇಲಾಖೆ ಕೆಲಸ ಅಷ್ಟೇ ಅಂತ ಸುಮ್ಮನಿರಬೇಡಿ ಅಂತ ಸಂದೇಶ ಕಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ವಿಧಾನಸೌಧದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಹಿರಿಯ ಸಚಿವರನ್ನ ಕೈಬಿಡ್ತಾರೆ ಅನ್ನೋ ಸುದ್ದಿಗೆ ಕಿವಿಗೊಡಬೇಡಿ. ಸಂಪುಟ ಪುನರ್ರಚನೆ ಮಾಡಲ್ಲ, ಬರೀ ವಿಸ್ತರಣೆ ಮಾಡ್ತೀನಿ ಅಂತ ಸಿಎಂ ಎಲ್ರಿಗೂ ಭರವಸೆ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಆರದ ಗಾಯಕ್ಕೆ ಯಡಿಯೂರಪ್ಪ ಮದ್ದು ಹಾಕ್ತಿದ್ರೆ ಗಾಯಗೊಂಡವರು ಕೆರೆದು ಮತ್ತೆ ಗಾಯನ ದೊಡ್ಡದು ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ಈ ವಿಷಯ ಹೇಳೋಕೆ ಮುಂಚೆ ಅವತ್ತೇನಾಯ್ತು ಅಂತ ಒಂದು
ನೆನಪು ಮಾಡಿಬಿಡ್ತೀನಿ. ಅವತ್ತು ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಕಲ್ಲಡ್ಕ ಪ್ರಭಾಕರ್ ಭಟ್ರ ಶ್ರೀರಾಮ ಶಾಲೆಗೆ ಪೂರೈಕೆ ಆಗ್ತಾ ಇತ್ತು ದಾಸ್ತಾನು, ಅದನ್ನ ನಿಲ್ಲಿಸಲಾಗಿತ್ತು. ವಿವಾದ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಯಿತು. ಈಗ ವಾಪಸ್ ಬರ್ತೀನಿ ಬಿಜೆಪಿ ಕಾಂಗ್ರೆಸ್ ಜಾರಿಗೆ ತಂದಿದ್ದ ಅನ್ನ ದಾಸೋಹ ಯೋಜನೆಯನ್ನ ರದ್ದು ಮಾಡಿದೆ. ಈ ವಿಷಯ ಗೊತ್ತಾಯ್ತು ನೋಡಿ, ಮುಖ್ಯಮಂತ್ರಿಗಳು ಫೋಲ್ಡ್ರೇಬಲ್ ಆದ್ರು. ಈಗ ಎಲ್ಲ ಕೂಲ್ ಆಗಿದೆ. ತ್ರಿವಿಧ ದಾಸೋಹ ನೀಡುವ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ವಿಜಿಎಸ್ ಮಠ ಸೇರಿ 10 ಮಠಗಳು ನಡೆಸ್ತಾ ಇರುವ ಬಡ ಮಕ್ಕಳ ದಾಸೋಹಕ್ಕೆ ಪೂರೈಕೆ ಆಗ್ತಾ ಇದ್ದ ದಾಸ್ತಾನಿಗೂ ಸರ್ಕಾರ ಕತ್ತರಿ ಹಾಕಿದೆ. ಈ ಬಗ್ಗೆ ಇವತ್ತು ಮಾಜಿ ಸಚಿವ ಯುಟಿ ಖಾದರ್ ದಾಖಲೆ ರಿಲೀಸ್ ಮಾಡಿದ್ರು. ನಮ್ಮ ದಾಖಲೆ ಪ್ರಕಾರ ಸಿದ್ಧಗಂಗಾ ಮಠದ ಮಕ್ಕಳಿಗೆ ಸುಮಾರು 7,000 ಮಕ್ಕಳಿಗೆ ತಿಂಗಳಿಗೆ 70,000 ಅಕ್ಕಿ, 35,000 ಗೋಧಿ. ಇದು 2 ತಿಂಗಳಿಂದ ಇದು ರದ್ದಾಗಿದೆ. ಯಾರೆಲ್ಲ ಉಚಿತ ಊಟ ವಸತಿ ಕೊಡೋ ಸಂಸ್ಥೆಗಳಿಗೆ ಇವತ್ತು ಈ ರೀತಿಯ ದಾಸೋಹ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೇಳಬೇಕು ಬಯಸ್ತಾರೆ. ಆದ್ರೆ ಇದೆಲ್ಲ ಹಿಂದಿನ ಸರ್ಕಾರದ ಆದೇಶ ಅಂತ ಆಹಾರ ಸಚಿವೆ ಶಶಿಕಲಾ ಜೊಲ್ಲೆ ಆರೋಪ ಮಾಡಿದ್ರು. ಇದಕ್ಕೆ ಖಾದರ್ ತಿರುಗೇಟು ಕೊಟ್ರು. ಇದು ನಾವು ಬಂದ ಮೇಲೆ ನಿಲ್ಲಿಸಿರುವಂತ ಕಾರ್ಯಕ್ರಮ ಅಲ್ಲ, ಇದು ಕಳೆದ ಸರ್ಕಾರದಲ್ಲೇ ನಿಂತು ಹೋಗಿರುವಂತ ಕಾರ್ಯಕ್ರಮ. ಈ ಸರ್ಕಾರ ಬಂದು ಇವರಿಗೆ ಇನ್ನಷ್ಟು ಜಾಸ್ತಿ ಪ್ರೋತ್ಸಾಹ ಕೊಡಲಿಕ್ಕೆ ಕಾರ್ಯಕ್ರಮ ವಹಿಸಬೇಕು ಹೊರತು ಇವರು ಇದನ್ನು ಕೂಡ ಬಂದ್ ಮಾಡಿದ್ರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಏನಂತ ತೋರಿಸ್ತದೆ. ಆ ಮಾಡುವವರಿಗೆ ನಾವು ಪ್ರೋತ್ಸಾಹ ಕೊಡುವಂತ ವ್ಯವಸ್ಥೆ ತಂದಾಗ ಇದನ್ನು ಇವರು ರದ್ದುಪಡಿಸ್ತಾರಲ್ಲ, ಅದಕ್ಕೆ ಇದು ಮಾನವೀಯತೆ ಮತ್ತು ಕರುಣೆ ಇಲ್ಲದಂತ ಸರ್ಕಾರ. ಸಿದ್ಧಗಂಗಾ ಮಠವಲ್ಲದೆ ಸುತ್ತೂರು ಮಠ, ನಂಜನಗೂಡಿನ ಬಸವೇಶ್ವರ ಬಾಯ್ಸ್ ಹಾಸ್ಟೆಲ್ನ ವಿದ್ಯಾರ್ಥಿಗಳ ಅನ್ನವನ್ನ ಸರ್ಕಾರ ಕಸಿದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ಧಲಿಂಗ ಶ್ರೀಗಳು ಮಠಕ್ಕೆ ಬರ್ತಾ ಇದ್ದ ಉಚಿತ ಗೋಧಿ ಹಾಗೂ ಅಕ್ಕಿಯನ್ನ ನಿಲ್ಲಿಸಿದ್ದಾರೆ. ಮುಂದೆ ಇದು ಸರಿ ಹೋಗಬಹುದು ಅಂದ್ರು. ಕಲ್ಯಾಣ ಯೋಜನೆ ಅಂತ ನಾರಿನಿಕೇತನ್ ಕಲ್ಯಾಣ ಯೋಜನೆ ಅಂತೇಳಿ ವೆಲ್ಫೇರ್ ಸ್ಕೀಮ್ ಅಂತ ಮಾಡಿದ್ದಾರೆ. ಇದು ಅದರಿಂದ ಅನಾಥಾಶ್ರಮಗಳಿಗೆ, ಇಂಥ ಕುಟೀರಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಇವಕ್ಕೆಲ್ಲ ಕೊಟ್ಕೊಂಡು ಬರ್ತಾ ಇದ್ರು. ಅದನ್ನು ನಿಲ್ಲಿಸಿದ್ದಾರೆ. ಅದನ್ನು ನಾವು ಕೂಡ ಇದು ಪರ್ಸ್ಯೂ ಮಾಡ್ತಾ ಇದ್ದೀವಿ. ಈಗ ಸೆಂಟ್ರಲ್ ಗೌರ್ಮೆಂಟ್ಗೆ ಪತ್ರ ಬರೀಬೇಕು ಅಂತ ಮಾಡ್ತಾ ಇದ್ದೀವಿ. ನಾವೀಗ ತುಂಬ ತೊಂದರೆ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ ಅಂತೇಳಿ. ಯಾವಾಗ ಮಠದ ದಾಸೋಹಕ್ಕೆ ಕೊಡ್ತಾ ಇದ್ದ ಅಕ್ಕಿ ವಿಷಯ ಜೋರಾಯಿತೋ ಸಂಪುಟ ಸಭೆಯಲ್ಲಿ ಸಿಎಂ ಕೆಂಡಾಮಂಡಲರಾದ್ರು. ಆಹಾರ ಸಚಿವೆ ಶಶಿಕಲಾ ಜೊಲ್ಲೆಗೆ ತರಾಟೆಗೆ ತಗೊಂಡ್ರು. ರೀ ಶಶಿಕಲಾ, ಏನ್ರಿ ಅದು ಅಕ್ಕಿ ವಿಚಾರ? ಮಠಗಳಿಗೆ ನೀಡ್ತಿದ್ದ ಅಕ್ಕಿ ಗೋಧಿಯನ್ನ ನಿಲ್ಲಿಸಿದ್ಯಾಕೆ? ಸರ್, ಹಣಕಾಸು ಇಲಾಖೆ ಪ್ರಾಬ್ಲಮ್. ಹಣ ರಿಲೀಸ್ ಆಗಿಲ್ಲ, ಲೆಟರ್ ಕೂಡ ಬರ್ದಿದ್ದೆ. ಕೂಡ್ಲೇ ಸರಿ ಮಾಡಿ, ಇಲ್ಲದೆ ಹೋದ್ರೆ ಸರಿ ಇರಲ್ಲ. ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ತೀನಿ ಸರ್. ಕ್ಲಿಯರ್ ಮಾಡಿದ್ರೆ ಸಾಲಲ್ಲ, ಇನ್ಮುಂದೆ ಹೀಗಾಗದಂತೆ ಹುಷಾರಾಗಿರಿ. ಅನ್ನ ಕಿತ್ಕೊಂಡ ಸರ್ಕಾರ ಅನ್ನೋ ಕೆಟ್ಟ ಹೆಸರು ಬರಬಾರ್ದು. ಆಯ್ತು ಸರ್, ಸರಿ ಮಾಡ್ತೀನಿ. ಸಚಿವ ಸಂಪುಟ ಸಭೆ ಮುಗಿಯುತ್ತಿದ್ದಂತೆ ಮಾತನಾಡಿದ ಸಿಎಂ ನಾಳೆಯಿಂದಲೇ ಅನ್ನದಾಸೋಹಕ್ಕೆ ಅಕ್ಕಿ ಗೋಧಿ ಪೂರೈಕೆಗೆ ಕ್ರಮದ ಭರವಸೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಮಠ ಮಂದಿರಗಳಿಗೆ ಅಕ್ಕಿ ಕೊಡ್ತಾ ಇತ್ತು, ಅದೆಲ್ಲವನ್ನ ನಾಳೆಯಿಂದ ಕೊಡೋಕೆ ಶುರು ಮಾಡ್ತೇವೆ. ಡಿಸಿಷನ್ ತಗೊಂಡಿದ್ದೇವೆ. ನಮಗದು ಆರ್ಥಿಕ ಭಾರ ಬಿದ್ದರೂ ಪರವಾಗಿಲ್ಲ, ಮೊದಲಿದ್ದಂತೆಯೇ ಅಕ್ಕಿ ಗೋಧಿ ವಿತರಣೆ ಮಾಡ್ತಾ ಇದ್ದು ನಾಳೆಯಿಂದ ಸಪ್ಲೈ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಇವೆಲ್ಲದರ ಮಧ್ಯೆ ಬಡ ವಿದ್ಯಾರ್ಥಿಗಳ ಅನ್ನಕ್ಕೆ ಕತ್ತರಿ ಹಾಕಿದ್ದು ಯಾಕೆ? ಇದಕ್ಕೆ ಆದೇಶ ನೀಡಿದ್ದು ಯಾರು? ಅನುಮತಿ ಕೊಟ್ಟಿದ್ದು ಯಾರು? ಅನ್ನುವ ಪ್ರಶ್ನೆಗಳ ಮಧ್ಯೆಯೇ ಸಿಎಂ ಬಿಎಸ್ವೈ ಈ ಬಗ್ಗೆ ಆಂತರಿಕ ತನಿಖೆಗೆ ಆದೇಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಿಮಗೆ ಗೊತ್ತಿರೋ ಹಾಗೆ 3 ದಿನಕ್ಕೆ ಮುಂಚೆ ಗಾಂಧೀಜಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಉತ್ತರ ಕನ್ನಡ ಭಾಗದ ಸಂಸದರು. ಆಸ್ ಎಕ್ಸ್ಪೆಕ್ಟೆಡ್ ಸಂಸತ್ನಲ್ಲಿ ದೊಡ್ಡ ಕೋಲಾಹಲ. ವಿಪಕ್ಷದವರು ಸುಮ್ಮನಿರ್ತಾರ? ಬಿಜೆಪಿ ಮೇಲೆ ಅವರು ಕೂಡ ಮುಗಿಬಿದ್ರು. ಕೋಲಾಹಲ ಸೃಷ್ಟಿಯಾಯಿತು. ಫೈನಲಿ ಸರ್ ಇದಕ್ಕೆ ನೀವೇನು ಹೇಳ್ತೀರಾ, ತಪ್ಪು ಮಾಡಿದ್ರ ಅಂತ ಕೇಳಿದಕ್ಕೆ ನಾನೇನು ತಪ್ಪು ಮಾಡಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ಕಮಲದ ಕಲಿಯಿಂದ ಇವತ್ತು ಸಂಸತ್ನಲ್ಲಿ ಕೋಲಾಹಲ ಕೂಡ ಸೃಷ್ಟಿಯಾಯಿತು. ಬಿಜೆಪಿ ಮೇಲೆ ವಿಪಕ್ಷಗಳು ಮುಗಿಬಿದ್ವು. ಇನ್ನೊಂದು ಕಡೆ ನೋಡಿ, ಕಾಂಟ್ರವರ್ಸಿ ನಾಯಕನಿಗೆ ಕರೆದು ಬುದ್ಧಿ ಹೇಳಬೇಕಾಗಿದ್ದ ರಾಜ್ಯಾಧ್ಯಕ್ಷರೇ ಸಂಸದರ ಮನೆಗೆ ಹೋಗಿ ರಾಜಿ ಸಂಧಾನಕ್ಕೆ ಟ್ರೈ ಮಾಡಿದ್ರು. ಅವರಿಗೂ ಸಿಕ್ಕಿದ್ದು ಅದೇ ನಿರಾಸೆ. ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆಯ ಇದೊಂದು ಹೇಳಿಕೆ ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸಿದೆ. ಮಹಾಪುರುಷ ಮಹಾತ್ಮ ಗಾಂಧೀಜಿ ಬಗ್ಗೆ ಆಡಿದ ಮಾತನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ಸಂಸತ್ನಲ್ಲೂ ಇದೇ ಗದ್ದಲ, ಕೋಲಾಹಲ. ಹೆಗಡೆ ಹೇಳಿಕೆಗೆ ಸ್ಪಷ್ಟನೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ರಾಮಭಕ್ತ ಗಾಂಧೀಜಿಯನ್ನ ಅಪಮಾನಿಸಿದ ಬಿಜೆಪಿಯವರು ರಾವಣನ ಮಕ್ಕಳು ಅಂತ ವಾಗ್ದಾಳಿ ನಡೆಸಿದ್ರು. एनआरसी को लेकर, सीए लेकर सारे हिंदुस्तान में प्रदर्शन हो रहे हैं और ये सारे प्रदर्शन शांतिपूर्ण तरीके से हो रहे हैं और ये शांतिपूर्ण प्रदर्शन महात्मा गांधी जी की नॉन वायलेंट
सत्याग्रह की तौर पर होते हैं, जो महात्मा गांधी सारे हिंदुस्तान के नहीं बल्कि सारे दुनिया को पीड़ित लोगों को नेता है। और जो महात्मा गांधी को यहाँ गाली दिया जा रहा है, सर ये रावण की औलाद, ये रावण की औलाद है। राम के पुजारी को, राम की पुजारी को ये अपमान कर रहे हैं। ಇತ್ತ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರು ಮುಗಿಬಿದ್ದಾಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಗಡೆ ಬೆಂಬಲಕ್ಕೆ ನಿಂತರು. ಪ್ರತಿಪಕ್ಷಗಳನ್ನ ಮಾತಲ್ಲೇ ಜಾಡಿಸಿದ್ರು. We are the real facts. We are the real followers of the Mahatma Gandhi. These people are the followers of Nakli Gandhi like Sonia Gandhi and Rahul Gandhi. ಇಷ್ಟೆಲ್ಲದರ ಮಧ್ಯೆ ಸಂಸದ ಅನಂತ್ ಕುಮಾರ್ ಹೆಗಡೆ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭೇಟಿ ನೀಡಿದ್ರು. ಆಗ ನಡೆದ ಮಾತುಕತೆ ಹೀಗಿತ್ತು. ನಮಸ್ಕಾರ ಹೆಗಡೆ ಅವರೇ. ಹಾ ಸರ್, ನಮಸ್ಕಾರ. ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಿದೆ. ದೆಹಲಿ ಚುನಾವಣೆಯಲ್ಲೂ ಚರ್ಚೆ ಆಗುತ್ತಿದೆ. ಹೈಕಮಾಂಡ್ ಹೇಳಿದೆ, ನೀವು ಕ್ಷಮೆ ಕೇಳಿ. ಹೈಕಮಾಂಡ್ ಈ ಬಗ್ಗೆ ನೋಟಿಸ್ ಕೊಟ್ಟಿದೆ. ಪಕ್ಷದ ನೋಟಿಸ್ಗೆ ಉತ್ತರ ನೀಡಿದ್ದೇನೆ. ಮುಂದಿನದನ್ನ ಹೈಕಮಾಂಡ್ ನಿರ್ಧರಿಸಲಿದೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ. ಕ್ಷಮೆ ಕೇಳುವ ಮಾತೇ ಇಲ್ಲ. ಸರಿ, ನಿಮ್ಮಿಷ್ಟ, ಹೋಗ್ ಬರ್ತೀನಿ. ಹೀಗೆ ಕಟೀಲ್ ಮಾತಿಗೂ ಬಗ್ಗದೆ ಹೈಕಮಾಂಡ್ ಹೇಳಿದೆ ಆದ್ರೂ ಕೇಳದೆ ಅನಂತ್ ಕುಮಾರ್ ಹೆಗಡೆ ಮೊಂಡಾಟ ಮಾಡಿದ್ರು. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂದ್ರು. ಗಾಂಧಿ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇರತಕ್ಕಂಥ ಪಾರ್ಟಿ ಇದು. ಅವರೇನಾದರೂ ಹೇಳಿಕೆ ಕೊಟ್ಟಿದ್ರೆ ಅದು ಅವರ ವೈಯಕ್ತಿಕ, ಅದಕ್ಕೆ ವಿವರಣೆಯನ್ನು ಪಾರ್ಟಿ ಕೇಳಿದೆ. ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ಇದನ್ನು ತಂದಿದ್ದೇವೆ. ರಾಷ್ಟ್ರೀಯ ಅಧ್ಯಕ್ಷರು ಅದರ ವಿವರಣೆಯನ್ನು ಕೇಳಿದರೆ ಮುಂದಿನ ತೀರ್ಮಾನಗಳನ್ನು ರಾಷ್ಟ್ರೀಯ ಅಧ್ಯಕ್ಷರು ತಗೋತಾರೆ. ಅವತ್ತಿನ ದಿವಸ ಅತ್ಯಂತ ಸ್ಪಷ್ಟವಾಗಿ ನಾನು ನನ್ನ ಭಾಷೆಯಲ್ಲಿ ಹೇಳಿದ್ದೇನೆ. ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗಾಗಲಿ, ರಾಜಕೀಯ ಪಕ್ಷದ ಬಗ್ಗಾಗಲಿ ಎಲ್ಲಿಯೂ ಅಲ್ಲಿ ಉಲ್ಲೇಖನ ಇರಲಿಲ್ಲ. ಮಹಾತ್ಮ ಗಾಂಧೀಜಿಯವರ ಬಗ್ಗಂತೂ ಎಲ್ಲೂ ಕೂಡ ಉಲ್ಲೇಖನೂ ಕೂಡ ಮಾಡಿರಲಿಲ್ಲ. ಆದರೂ ಕೂಡ ನಾವು ಹೇಳದೇ ಇರತಕ್ಕಂಥದ್ದನ್ನೇ ಇಲ್ಲಿ ಚರ್ಚೆ ಮಾಡ್ತಾರೆ ಅಂತ ಆದರೆ ಅದ್ರ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹೆಗಡೆ ಹೇಳಿಕೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಮುಗಿ ಬಿದ್ದಿದ್ದು ಹೀಗೆ. ಒಂದು ಕಡೆ ಹೋಗಿ ಮಹಾತ್ಮ ಗಾಂಧಿಯ ಕೈ ಮುಗಿದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಅವರ ಮುಖಾಂತರವೇ ಇವತ್ತು ಈ ರೀತಿಯ ಅವಮಾನ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಕುಮ್ಮಕ್ಕು ಕೊಡ್ತಾರೆ. ಇದರ ಬಗ್ಗೆ ಬಿಜೆಪಿ ತಮ್ಮ ಸ್ಟ್ಯಾಂಡ್ ಅನ್ನು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕು. ಆ ಮನುಷ್ಯನಿಗೆ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ. ಈ ಮೇ ರಿಕ್ವೈರ್ ಸಮ್ ಟ್ರೀಟ್ಮೆಂಟ್. ನಿಮ್ಯಾನ್ಸ್ ಅಲ್ಲೋ ಮತ್ತೊಂದರಲ್ಲೋ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಪ್ರಯತ್ನ ಮಾಡಬೇಕು. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರವೇ ಇದನ್ನ ಪ್ರಚೋದನೆ ಮಾಡ್ತಿದೆಯೇನೆ ಅಂತಕ್ಕಂಥ ಅನುಮಾನ ನಮಗೆಲ್ಲ ಕಾಡ್ತಾ ಇದೆ. ಸದ್ಯ ಬಿಜೆಪಿ ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗಿರುವ ಅನಂತ್ ಕುಮಾರ್ ಹೆಗಡೆ ಇವತ್ತಿನ ಸಂಸತ್ ಕಲಾಪಕ್ಕೂ ಗೈರಾಗಿದ್ರು. ಇತ್ತ ಬಿಜೆಪಿ ಶಿಸ್ತು ಸಮಿತಿಗೆ ಅನಂತ್ ಕುಮಾರ್ ಹೆಗಡೆ ಸ್ಪಷ್ಟೀಕರಣ ರವಾನೆಯಾಗಿದ್ದು ಯಾವ ಕ್ರಮ ತೆಗೆದುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶದಾದ್ಯಂತ ರಾಷ್ಟ್ರೀಯ ಪೌರತ್ವ ನೋಂದಣಿ ಜಾರಿಗೊಳಿಸುವ ಬಗ್ಗೆ ಇನ್ನು ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತ ಗೃಹ ಸಚಿವಾಲಯ ಲಿಖಿತ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸಿಎಎ ರೀತಿ ಎನ್ಆರ್ಸಿಯನ್ನ ಕೇಂದ್ರ ಸರ್ಕಾರ ದೇಶದಾದ್ಯಂತ ಜಾರಿಗೊಳಿಸುವ ಯಾವುದಾದ್ರೂ ಯೋಜನೆ ಹೊಂದಿದೆಯೇ ಎಂಬುದರ ಬಗ್ಗೆ ಅಂದರೆ ಪ್ರಶ್ನೆಗೆ ಗೃಹ ಸಚಿವಾಲಯದ ರಾಜ್ಯ ಖಾತೆ ಸಚಿವ ನಿತ್ಯಾನಂದ ಲೋಕಸಭೆಗೆ ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ. ದೇಶದಾದ್ಯಂತ ಎನ್ಆರ್ಸಿ ಜಾರಿ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಎನ್ಪಿಆರ್ಗೆ ಯಾವುದೇ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಬೇಡ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ದಿನದಿಂದ ದಿನಕ್ಕೆ ದೆಹಲಿ ವಿಧಾನಸಭಾ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ, ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪ್ರಚಾರದಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಆಮ್ ಆದ್ಮಿ ಪಕ್ಷ ಇವತ್ತು 10 ಅಂಶಗಳ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಮನೆ ಬಾಗಿಲಿಗೆ ಪಡಿತರ, ಗುಣಮಟ್ಟದ ಶಿಕ್ಷಣ, ಶಾಲೆಗಳಲ್ಲಿ ದೇಶಭಕ್ತಿ ಪಠ್ಯ ಅಳವಡಿಕೆ ಭರವಸೆ ಕೊಟ್ಟಿದೆ. ಆಹಾರ ಹಾಗೂ ಶುದ್ಧ ಕುಡಿಯುವ ನೀರು ಮತ್ತು 24 ತಾಸು ವಿದ್ಯುತ್ ಪೂರೈಕೆ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. 10 ಲಕ್ಷ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಪಡಿತರ ವಿತರಣೆ ಭರವಸೆ ಕೊಟ್ಟಿದೆ. ಇನ್ನೊಂದು ಕಡೆ ದೆಹಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಘೋಷಿಸಿ ಅಂತ ಕೇಜ್ರಿವಾಲ್ ಬಿಜೆಪಿಗೆ ಸವಾಲು ಹಾಕಿದ್ದಾರೆ. ಇನ್ನು ದ್ವಾರಕಾದಲ್ಲಿ ಪ್ರಚಾರ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಆಯುಷ್ಮಾನ್ ಭಾರತ್ ಯೋಜನೆ ಪ್ರಸ್ತಾಪ ಮಾಡಿದ್ರು. ದೇಶದ ಬಗ್ಗೆ ಗೌರವ ಇಲ್ಲದವರು ಅಂತ ಮಾತನೆತ್ತಿದ್ರು. ಇನ್ನು ದೆಹಲಿಯ ಜಂಗ್ಪುರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ ರಾಹುಲ್ ಗಾಂಧಿ, ಮೋದಿ ಸರ್ಕಾರ ತಾಜ್ ಮಹಲ್ ಅನ್ನು ಕೂಡ ಮಾರಾಟ ಮಾಡಿಬಿಡುತ್ತೆ ಅಂತ ವ್ಯಂಗ್ಯಾಡಿದ್ರು. ಇನ್ನು ಕನ್ನಡಿಗರು ಹೆಚ್ಚಾಗಿರುವ ಆರ್.ಕೆ. ಪುರಂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ರಾಜ್ಯದ ಸಂಸದೆ ಶೋಭಾ ಕರಂದ್ಲಾಜೆ, ಚಿತ್ರನಟಿ ಮತ್ತು ಬಿಜೆಪಿ ನಾಯಕಿ ತಾರಾ ಪ್ರಚಾರ ಮಾಡಿದ್ರು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಬೆಳಗಾವಿ ಗಡಿ ಖ್ಯಾತೆ ನಿಲ್ಲಿಸೋ ಹಾಗೆ ಕಾಣಿಸ್ತಾನೆ ಇಲ್ಲ.
ಮೇಲಿಂದ ಮೇಲೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ. ಶಿವಸೇನೆ ಮುಖವಾಣಿ ಸಾಮ್ನಾಗೆ ಸಂದರ್ಶನ ಕೊಟ್ಟಿರೋ ಸಿಎಂ ಉದ್ಧವ್ ಠಾಕ್ರೆ ಬೆಳಗಾವಿಯನ್ನ ಕರ್ನಾಟಕ ಆಕ್ರಮಿತ ಮಾಡಿಕೊಂಡಿದೆ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿರೋ ಮರಾಠಿ ಭಾಷಾ ಪ್ರದೇಶಗಳು ನಮ್ಮ ರಾಜ್ಯಕ್ಕೆ ಸೇರಿವೆ, ಇಂದಲ್ಲ ಒಂದಿನ ಕರ್ನಾಟಕದ ಈ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು. ಈ ವಿಷಯ ಕೋರ್ಟ್ನಲ್ಲಿದ್ದರೂ ಕೂಡ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಬೆಂಬಲ ನೀಡ್ತಾ ಇದೆ ಅಂತ ಬಡಬಡಾಯಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿನಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಕೊರೋನಾ ವಿಷಾಹುತಿ. ನೋಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.